ಇನ್ನು ನಿನ್ನೆ ಡಿ ಕೆ ಶಿವಕುಮಾರ್ ಬಿಹಾರದವ್ರ ಜೊತೆಗೆ ಮೀಟಿಂಗ್ ಮಾಡಿದ್ದು, ಬಿಹಾರದವ್ರ ಜೊತೆಗೆ ಮಾತಾಡಿದ್ದು, ಅದಾದಮೇಲೆ ಬಿಹಾರದವರೆಲ್ಲ ನೀವು ಸಿ ಎಂ ಆಗಬೇಕು ಅಂತ ಅವ್ರು ಹೇಳಿದ್ದು. ಈ ಪ್ರಶ್ನೆನ ಸಿ ಎಂ ಅವ್ರಿಗೆ ಕೇಳಿದ್ರು ಪತ್ರಕರ್ತರು. ಕೇಳ್ತಿದ್ದಂಗೆ ಸಿದ್ದರಾಮಯ್ಯ ಫುಲ್ ಗರಂ ಆಗ್ಬಿಟ್ರು. ಯಾರು ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ಹೈಕಮಾಂಡ್ ಏನು ಹೇಳುತ್ತೆ ಅನ್ನೋದು ಮುಖ್ಯ. ಈ ಬಗ್ಗೆ ಏನಾದರೂ ಹೈಕಮಾಂಡ್ ನೀವು ಹೇಳಿದೆಯಾ ಅಂತ ಕೂಡ ಸಿದ್ದರಾಮಯ್ಯ ಕೋಪದಿಂದಲೇ ಪ್ರಶ್ನೆ ಮಾಡಿದರು. ಪದೇ ಪದೇ ಇದನ್ನೇ ಯಾಕೆ ಕೇಳ್ತೀರಿ, ಇದನ್ನೇ ಯಾಕೆ ಮಾತಾಡ್ತೀರಿ? ಹೈಕಮಾಂಡ್ ಹೇಳೋದೇ ಮುಖ್ಯ, ಹೈಕಮಾಂಡ್ ಹೇಳುವಂಥ ಮಾತೆ ಅಂತಿಮ ಅಂದರು ಸಿದ್ದು. ಬೆಂಗಳೂರಿನಲ್ಲಿರುವಂತಹ ಬಿಹಾರ ಮತದಾರರ ಪ್ರಚಾರ ವೇಳೆ ಸರ್, ಬಿಹಾರದ ಮುಖಂಡರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್. ಬಿಹಾರದ ಮುಖಂಡರು ಪ್ರಚಾರ ನಿಮಗೇನು ಇಲ್ವಾ? ಅಲ್ಲ ಸರ್, ಜನ ಮಾತಾಡೋದು ಬೇಡಪ್ಪ, ಜನ ಏನಾರು ಮಾತಾಡ್ತಾರೆ. ಹೈಕಮಾಂಡು ಯಾರ್ರೀ ಹೈಕಮಾಂಡು? ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಅವ್ರು ಮಾತಾಡಿದಾರ? ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಬೆಂಗಳೂರಿನಲ್ಲಿರುವಂತಹ ಬಿಹಾರ ಮತದಾರರ ಪ್ರಚಾರ ವೇಳೆ ಸರ್, ಬಿಹಾರದ ಮುಖಂಡರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್. ಬಿಹಾರದ ಮುಖಂಡರು ಪ್ರಚಾರ ನಿಮಗೇನು ಇಲ್ವಾ? ಅಲ್ಲ ಸರ್, ಜನ ಮಾತಾಡೋದು ಬೇಡಪ್ಪ, ಜನ ಏನಾರು ಮಾತಾಡ್ತಾರೆ. ಹೈಕಮಾಂಡು ಯಾರ್ರೀ ಹೈಕಮಾಂಡು? ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಅವ್ರು ಮಾತಾಡಿದಾರ? ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಸಿದ್ದರಾಮಯ್ಯನವರು ಯಾವ ರೀತಿ ಗರಂ ಆದರೂ ಅದನ್ನು ನೋಡ್ತಾ ಇದ್ದೀವಿ. ಅದಾದಮೇಲೆ ಅವ್ರು ಹೇಳಿದ್ದಾರೆ, 15ನೇ ತಾರೀಕು ನಾನು ಹೋಗ್ತೀನಿ, ನಾನು ಹೈಕಮಾಂಡ್ ಹತ್ರ ಮಾತಾಡ್ತೀನಿ, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡ್ತೀನಿ, ಚುನಾವಣೆ ಆದಮೇಲೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತೀನಿ ಮುಂದುವರೆದು ಸಿದ್ದರಾಮಯ್ಯ ಮಾತಾಡ್ತಾ ಹೇಳಿದರು. ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತೀನಿ, ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಮಾಡ್ತೀನಿ. ಸಂಪುಟ ಪುನರ್ರಚನೆ ಏನಾದ್ರು ಮಾಡ್ತೀವಿ? ನಾನು ಬಿಹಾರ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ. ರಾಹುಲ್ ಗಾಂಧಿ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಅಲ್ಲಿ ಡೆಲ್ಲಿಯವರು ಹೈಕಮಾಂಡ್ ಹೋಗ್ತಾ ಇದ್ದೀರಾ ಸರ್? ಸಂಪುಟ ಪುನರ್ರಚನೆ ಏನಾದ್ರು ಮಾಡ್ತೀವಿ? ನಾನು ಬಿಹಾರ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ. ರಾಹುಲ್ ಗಾಂಧಿ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಅಲ್ಲಿ ಡೆಲ್ಲಿಯವರು ಹೈಕಮಾಂಡ್ ಹೋಗ್ತಾ ಇದ್ದೀರಾ ಸರ್?